Hello friends, welcome to our channel ಶಾಲು ರಘು ವ್ಲಾಗ್ಸ್. ಚಾನೆಲ್ ಅಲ್ಲಿ ಬರ್ತಿರುವಂತಹ ಎಲ್ಲ ವಿಡಿಯೋಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತಾ ಇದ್ದೀನಿ. ಇವತ್ತು ನಾನು ನಿಮಗೆ ಮಿನಿ ಗುಲಾಬ್ ಜಾಮೂನ್ ಯಾವ ರೀತಿಯಾಗಿ ಮಾಡೋದು ತೋರಿಸ್ತಾ ಇದ್ದೀನಿ. ಅದು ಯಾವುದೇ ರೀತಿಯಾದಂತಹ ಜಾಮೂನ್ ಮಿಕ್ಸ್ ಬಳಸದೆ ಹಾಗೂ ಮಿಲ್ಕ್ ಪೌಡರ್ ಅನ್ನು ಬಳಸದೆ ಯಾವ ರೀತಿಯಾಗಿ ತುಂಬಾ ಸುಲಭವಾಗಿ ಈಸಿಯಾಗಿ ಮಾಡಬಹುದು. ಹಾಗೆ ಇದರಲ್ಲಿ ಡ್ರೈ ಜಾಮೂನ್ ಸಹ ಮಾಡೋದು ಯಾವ ರೀತಿಯಾಗಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಪೂರ್ತಿಯಾಗಿ ವಿಡಿಯೋನ ನೋಡಿ. ಇದಕ್ಕೆ ನಾನಿಲ್ಲಿ ಮೊದಲಿಗೆ 5 ಸ್ಲೈಸ್ ಬ್ರೆಡ್ ಅನ್ನ ತಗೊಂಡಿದ್ದೀನಿ. ಈಗ ಇದನ್ನ ಸೈಡ್ ಎಲ್ಲ ಈ ರೀತಿಯಾಗಿ ಕಟ್ ಮಾಡ್ಕೊಂತಾ ಇದ್ದೀನಿ. ಎಲ್ಲ ಬ್ರೆಡ್ ಪೀಸ್ ಗಳನ್ನು ಸಹ ಅದೇ ರೀತಿಯಾಗಿ ಕಟ್ ಮಾಡ್ಕೊಂತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಸಿರಪ್ ಜಾಮೂನನ್ನ ಮಾಡೋದು ತೋರಿಸ್ಕೊಡ್ತೀನಿ. ನಂತರ ನಾನು ನಿಮ್ಗೆ ಡ್ರೈ ಜಾಮೂನ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾನೇ ಟೇಸ್ಟಿಯಾಗಿರುತ್ತೆ. ನಿಮ್ಮ ಮನೇಲಿ ಗುಲಾಬ್ ಜಾಮೂನ್ ಮಿಕ್ಸ್ ಇಲ್ಲ ಅಂದಾಗ ಈ ರೀತಿಯಾಗಿ ಸಡನ್ ಆಗಿ ಮಾಡಬಹುದು. ಅದು ತುಂಬಾ ಒಂಥರ ಟೇಸ್ಟ್ ಸಹ ವಿಭಿನ್ನವಾಗಿರುತ್ತೆ. ಬಹಳನೇ ಚೆನ್ನಾಗಿರುತ್ತೆ. ಕ್ರಿಸ್ಪಿಯಾಗಿ ಸಖತ್ತಾಗಿರುತ್ತೆ. ಇನ್ನು ನಮ್ಮ ಚಾನೆಲ್ ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ. ನಮ್ಗೆ ಸಪೋರ್ಟ್ ಮಾಡಿ ಪ್ಲೀಸ್. ವಿಡಿಯೋನ ಕೊನೆಯವರೆಗೂ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ನಂತರ ಬ್ರೆಡ್ ಸ್ಲೈಸಸ್ ನೆಲ್ಲ ಈ ರೀತಿಯಾಗಿ ಪುಡಿ ಪುಡಿ ಕೈಯಲ್ಲೇ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾನು ಸ್ವಲ್ಪನೇ ಹಾಲನ್ನು ಹಾಕ್ತಾ ಕಲಿಸ್ಕೊಂತಾ ಇದ್ದೀನಿ. ತುಂಬಾ ಹಾಲನ್ನು ಹಾಕ್ಬಿಡಿ. ಸ್ವಲ್ಪನೇ ಹಾಲನ್ನು ಹಾಕಿ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಆ ರೀತಿಯಾಗಿ ಕಲಿಸ್ಕೊಳ್ಳಿ. ನೋಡ್ತಾ ಇರ್ಬೋದು ಈ ರೀತಿಯಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಿ. ಈಗ ಇದು ಉಂಡೆ ರೆಡಿ ಆಗಿದೆ. ಸ್ವಲ್ಪ ಎಣ್ಣೆಯನ್ನು ಹಾಕಿ ಮತ್ತೊಮ್ಮೆ ನಾದ್ಕೊಂತಾ ಇದ್ದೀನಿ. ಉಂಡೆ ತುಂಬಾ ಗಟ್ಟಿ ಇದ್ದಷ್ಟು ಜಾಮೂನ್ ಚೆನ್ನಾಗಿ ಬರೋದಿಲ್ಲ. ಈ ರೀತಿಯಾಗಿ ಇಷ್ಟು ಗಟ್ಟಿ ಇದ್ರೆ ಸಾಕು. ಒಮ್ಮೆ ಈ ರೀತಿಯಾಗಿ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ಎಣ್ಣೆ ತುಪ್ಪ ಯಾವ್ದಾದ್ರೂ ಹಾಕೊಂಡು ನಾದ್ಕೋಬಹುದು. ನಂತರ ಈಗ ಈ ರೀತಿಯಾಗಿ ಚಿಕ್ಕ ಉಂಡೆ ಬರಬೇಕು. ಆ ರೀತಿಯಾಗಿ ನಾವು ಕಲಿಸ್ಕೋಬೇಕಾಗುತ್ತೆ. ಈಗ ಇದು ಉಂಡೆ ರೆಡಿ ಆಗಿದೆ. ಈಗ ಇದನ್ನ 1-2 ನಿಮಿಷ ಬೌಲ್ ಅನ್ನ ಕ್ಲೋಸ್ ಮಾಡಿ ಎತ್ತಿಡೋಣ. ಅಷ್ಟರಲ್ಲಿ ನಾನಿಲ್ಲಿ ಪಾಕನ್ನ ರೆಡಿ ಮಾಡ್ಕೊಂತಾ ಇದ್ದೀನಿ. 1 ಬೌಲ್ ಸಕ್ಕರೆ ಹಾಕಿ ಇಲ್ಲಿ ಅರ್ಧ ಕಪ್ ಅಷ್ಟು ನೀರನ್ನ ಹಾಕಿ ಒಮ್ಮೆ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಜಜ್ಜಿರುವಂತಹ ಪುಡಿ ಮಾಡ್ಕೊಂಡಿರುವಂತಹ ಏಲಕ್ಕಿಯನ್ನ ಹಾಕ್ತಾ ಇದ್ದೀನಿ. ಈಗ ಸಕ್ಕರೆ ಎಲ್ಲ ಸಂಪೂರ್ಣವಾಗಿ ಕರಗಿ ಸ್ವಲ್ಪ ತಿಕ್ಕ ಕನ್ಸಿಸ್ಟೆನ್ಸಿ ಬರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮಾಡ್ಕೊಳ್ಳೋಣ. ಈಗ ಇದು ಆಗಿದೆ. ಸ್ಟವ್ ಅನ್ನು ಆಫ್ ಮಾಡಿ ಅದಕ್ಕೆ ಅರ್ಧ ಸ್ಪೂನ್ ಅಷ್ಟು ಲೆಮನ್ ಅನ್ನು ಹಾಕಿ ಪ್ಲೇಟ್ ಮುಚ್ಚಿ ಸೈಡಲ್ಲಿ ಎತ್ತಿರ್ತೀನಿ. ಈಗಾಗಲೇ ಮಾಡಿಟ್ಕೊಂಡಿರುವಂತಹ ಉಂಡೆಯಲ್ಲಿ ಚಿಕ್ಕದಾಗಿ ಈ ರೀತಿಯಾಗಿ ಉಂಡೆಗಳನ್ನ ಕಟ್ಕೋಬೇಕು. ನೋಡ್ತಾ ಇರ್ಬೋದು ಸ್ವಲ್ಪ ಸಹ ಕ್ರ್ಯಾಕ್ ಬರೋದಿಲ್ಲ. ತುಂಬಾನೇ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಎಲ್ಲ ಉಂಡೆಗಳನ್ನ ಮಾಡ್ಕೊಂತಾ ಇದ್ದೀನಿ. ನಾನು ಯಾವ ಪ್ರೊಸೀಜರ್ ಅಲ್ಲಿ ತೋರಿಸ್ತಾ ಇದೀನಲ್ಲ ಅದೇ ರೀತಿಯಾಗಿ ನೀವು ಉಂಡೆ ಕಟ್ಕೊಳ್ಳಿ. ಬಿರುಕು ಬರೋದಿಲ್ಲ, ಏನು ಬರೋದಿಲ್ಲ. ತುಂಬಾ ಚೆನ್ನಾಗಿ ಬರುತ್ತೆ. ಒಂದೇ ರೀತಿಯಾಗಿ ಜಾಮೂನ್ ತಿಂದು ಬೇಜಾರಾಗಿದ್ರೆ ಈ ರೀತಿಯಾಗಿ ಮಾಡ್ಕೊಳ್ಳಿ. ನಂತರ ಅದೇ ರೀತಿಯಾಗಿ ಉಂಡೆಯನ್ನ ಕಟ್ಕೊಂಡಿದ್ದೆ ಮತ್ತೊಂದು 5 ಬ್ರೆಡ್ ಸ್ಲೈಸಸ್ ಅನ್ನು ತಗೊಂಡು ಈಗ ಡ್ರೈ ಜಾಮೂನ್ಗೆ ಈ ಶೇಪ್ ಅಲ್ಲಿ ನಾನು ಉಂಡೆಗಳನ್ನ ಮಾಡ್ಕೊಂತಾ ಇದ್ದೀನಿ. ಸ್ವಲ್ಪ ಈ ರೀತಿಯಾಗಿ ಓವಲ್ ಶೇಪ್ ಅಲ್ಲಿ ಉಂಡೆಗಳನ್ನ ಕಟ್ಕೊಳ್ಳಿ. ಡ್ರೈ ಜಾಮೂನ್ಗೆ ತುಂಬಾನೇ ಚೆನ್ನಾಗಿರುತ್ತೆ ನೋಡೋದಕ್ಕೂ. ಈಗ ಎರಡನ್ನೂ ಸಹ ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಉರಿಯನ್ನ ಫ್ರೈ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಪುಟ್ಟ ಗುಲಾಬ್ ಜಾಮೂನ್, ಮಿನಿ ಗುಲಾಬ್ ಜಾಮೂನ್. ಮಕ್ಕಳಿಗಂತೂ ಫುಲ್ ಇಷ್ಟ ಆಗ್ಬಿಡುತ್ತೆ ಈ ರೀತಿಯಾಗಿ ಮಿನಿ ಗುಲಾಬ್ ಜಾಮೂನ್ ನೋಡಿದ ತಕ್ಷಣ. ನಂತರ ಡ್ರೈ ಜಾಮೂನ್ಗೆ ಮಾಡ್ಕೊಂಡಿದೀವಲ್ಲ ಅದನ್ನು ಸಹ ಈ ರೀತಿಯಾಗಿ ಉಂಡೆಗಳನ್ನ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಒಮ್ಮೆ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ.
ಈಗಾಗಲೇ ನಾವು ಪಾಕ ಮಾಡ್ಕೊಂಡಿರೋದಕ್ಕೆ ಮೊದಲು ಉಂಡೆ ರೌಂಡ್ ಮಾಡ್ಕೊಂಡಿರುವಂತಹ ಜಾಮೂನನ್ನು ಇದ್ರಲ್ಲಿ ಹಾಕಿ ಒಂದು 5 ನಿಮಿಷ ಬಿಟ್ಟು ಈ ರೀತಿಯಾಗಿ ಸಪರೇಟ್ ಪ್ಲೇಟಲ್ಲಿ ಎತ್ತಿಟ್ಕೊಳ್ಳೋಣ. ನೋಡ್ತಾ ಇರ್ಬೋದು ಮಿನಿ ಗುಲಾಬ್ ಜಾಮೂನ್ ರೆಡಿ ಆಯ್ತು. ಈಗ ಡ್ರೈ ಜಾಮೂನ್ಗೆ ಅದೇ ಪಾಕಕ್ಕೆ ಮತ್ತೊಮ್ಮೆ ಅದನ್ನು ಹಾಕಿ ಒಂದು 5 ನಿಮಿಷ ಬಿಡೋಣ. ಈಗ ಇದಾಗಿದೆ. ಈಗ ಅದನ್ನ ಸಪರೇಟ್ ಆಗಿ ತಗೊಂಡು ಡೆಸಿಕೇಟೆಡ್ ಕೋಕೋನಟ್ ಇರುತ್ತಲ್ಲ ಅದರಲ್ಲಿ ಈ ರೀತಿಯಾಗಿ ರೋಲ್ ಮಾಡೋಣ. ನನಗೆ ಡ್ರೈ ಜಾಮೂನ್ ಅಂದ್ರೆ ತುಂಬಾ ಇಷ್ಟ. ನೋಡ್ತಾ ಇರ್ಬೋದು 2 in 1 ಗುಲಾಬ್ ಜಾಮೂನ್ ರೆಡಿ ಆಗಿದೆ. ಎಷ್ಟು ಸಾಫ್ಟ್, ಎಷ್ಟು ಜ್ಯೂಸಿ ಆಗಿತ್ತು ಅಂದ್ರೆ ತುಂಬಾನೇ ಚೆನ್ನಾಗಿತ್ತು. ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ. ಡ್ರೈ ಜಾಮೂನ್ ಸಹ ಒಳಗಡೆ ತುಂಬಾನೇ ಚೆನ್ನಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನೀವು ಸಹ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು.